ಸ್ನೇಹಿತರೆ, ಕ್ರಿಕೆಟ್ ಲೋಕದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಸ್ಟೀವ್ ಸ್ಮಿತ್ ಇವರು ಎರಡು ದಿಗ್ಗಜ ಹೆಸರುಗಳು. ಟೀಂ ಇಂಡಿಯಾಗೆ ಅನೇಕ ಅದ್ಭುತ ಇನ್ನಿಂಗ್ಸ್ಗಳನ್ನು ಕೊಟ್ಟಿರುವ ವಿರಾಟ್ ಕೊಹ್ಲಿಯಂತೆ ಆಸ್ಟ್ರೇಲಿಯಾದ ಪರ ರನ್ ಮಷೀನ್ ಎಂದೇ ಖ್ಯಾತಿ ಪಡೆದ ಸ್ಟೀವ್ ಸ್ಮಿತ್ ಕೂಡ ತನ್ನ ಬ್ಯಾಟಿಂಗ್ ಮತ್ತು ಫೀಲ್ಡಿಂಗ್ನಿಂದ ಅಭಿಮಾನಿಗಳ ಮನ ಗೆದ್ದಿದ್ದಾರೆ. ವಿಶೇಷವಾಗಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಈ ಇಬ್ಬರು ಆಟಗಾರರ ಸಂಖ್ಯೆಗಳು, ಸಾಧನೆಗಳು ಹಾಗೂ ದಾಖಲೆಗಳು ಅಭೂತಪೂರ್ವ. ಸ್ನೇಹಿತರೆ, ಇವರ ನಡುವಿನ ಸ್ಪರ್ಧೆ ಯಾವಾಗಲೂ ದಾಖಲೆಗಳನ್ನು ಸೃಷ್ಟಿಸುವುದು ಮತ್ತು ಮುರಿಯುವುದರಲ್ಲೇ ನಡೆದಿದೆ. ಆದರೆ ಈಗ ಪರಿಸ್ಥಿತಿ ಸ್ವಲ್ಪ ಬದಲಾಗಿದೆ ಎಂದರೆ ತಪ್ಪಲ್ಲ. ಏಕೆಂದರೆ ವಿರಾಟ್ ಕೊಹ್ಲಿ ಟೆಸ್ಟ್ ಮತ್ತು ಟಿ20 ಫಾರ್ಮ್ಯಾಟ್ಗೆ ಈಗಾಗಲೇ ಗುಡ್ ಬೈ ಹೇಳಿದ್ದಾರೆ. ಅದರ ನಡುವೆಯೇ ಕೊಹ್ಲಿಯ ಒಂದು ದೊಡ್ಡ ದಾಖಲೆಗೆ ಸ್ಟೀವ್ ಸ್ಮಿತ್ ಕೇವಲ 2 ಹೆಜ್ಜೆ ದೂರದಲ್ಲಿದ್ದಾರೆ. ಹೌದು ಸ್ನೇಹಿತರೆ, ಸ್ಮಿತ್ ಟಾರ್ಗೆಟ್ ಮಾಡಿರುವುದು ಬ್ಯಾಟಿಂಗ್ ದಾಖಲೆಯಲ್ಲ, ಫೀಲ್ಡಿಂಗ್ ದಾಖಲೆ. ಅಂದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತ್ಯಧಿಕ ಕ್ಯಾಚ್ಗಳನ್ನು ತೆಗೆದ ಆಟಗಾರರ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಈಗ 4ನೇ ಸ್ಥಾನದಲ್ಲಿದ್ದಾರೆ. ಅವರ ಖಾತೆಯಲ್ಲಿ ಒಟ್ಟು 342 ಕ್ಯಾಚ್ಗಳು. ಅದೇ ಸಮಯದಲ್ಲಿ ಸ್ಮಿತ್ನ ಖಾತೆಯಲ್ಲಿ 341 ಕ್ಯಾಚ್ಗಳು, ಇನ್ನು ಕೇವಲ 1ರ ಅಂತರ. ಅಂದರೆ 1 ಕ್ಯಾಚ್ ಪಡೆದರೆ ಸಮಬಾಳು, 2 ಕ್ಯಾಚ್ ಪಡೆದರೆ ಕೊಹ್ಲಿಯನ್ನು ಮೀರಿ ಮುಂದೆ. ಈ ದಾಖಲೆ ಮುರಿಯಲು ಸ್ಮಿತ್ಗೆ ಅವಕಾಶವೇ ಅವಕಾಶ. ಏಕೆಂದರೆ ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ ಆಶಸ್ 2025ರಿಂದ 26 ಸರಣಿಯ 4ನೇ ಟೆಸ್ಟ್ ಮೆಲ್ಬರ್ನ್ ಮೈದಾನದಲ್ಲಿ ನಡೆಯುತ್ತಿದೆ. ಈ ಪಂದ್ಯದಲ್ಲಿ ಸ್ಮಿತ್ ಫೀಲ್ಡ್ನಲ್ಲಿ ನಿಂತ ಕ್ಷಣದಿಂದಲೇ ಎಲ್ಲರ ಕಣ್ಣು ಅವನತ್ತ. ಇನ್ನು ಇದೀಗ ಈ ಪಟ್ಟಿಯ ಟಾಪ್ ಆಟಗಾರರನ್ನು ನೋಡೋಣ. ನಂಬರ್ 1 ರಲ್ಲಿ ಶ್ರೀಲಂಕೆಯ ದಿಗ್ಗಜ ಮಹೇಲಾ ಜಯವರ್ಧನೆ, ಒಟ್ಟು 440 ಕ್ಯಾಚ್ಗಳು. 2ನೇಯವರು ರಿಕ್ಕಿ ಪಾಂಟಿಂಗ್ 364. 3ನೇ ಸ್ಥಾನದಲ್ಲಿ ರಾಸ್ ಟೇಲರ್ 354. 4ನೇ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ 342. 5ನೇ ಸ್ಥಾನದಲ್ಲಿ ಸ್ಟೀವ್ ಸ್ಮಿತ್ 341. ಹತ್ತಿರದಲ್ಲೇ ಜಾಕ್ ಕ್ಯಾಲಿಸ್ 338. ಸ್ನೇಹಿತರೆ, ಜಯವರ್ಧನೆ ಅವರ ದಾಖಲೆ ಮುರಿಯುವುದು ಈಗಿನ ಪೀಳಿಗೆಯ ಯಾರಿಗೂ ಸುಲಭ ವಿಷಯವೇ ಅಲ್ಲ. ಅಷ್ಟು ವರ್ಷ ನಿರಂತರವಾಗಿ ಟಾಪ್ ಲೆವೆಲ್ ಕ್ರಿಕೆಟ್ ಆಡುವುದು ತುಂಬಾ ದೊಡ್ಡ ಸವಾಲು. ಇನ್ನು ಸ್ಟೀವ್ ಸ್ಮಿತ್ ಬಗ್ಗೆ ಮಾತನಾಡುವುದಾದರೆ, 3ನೇ ಟೆಸ್ಟ್ ಪಂದ್ಯವನ್ನು ಆರೋಗ್ಯ ಸಮಸ್ಯೆಯಿಂದ ಮಿಸ್ ಮಾಡಿದ ಅವರು ಈಗ ಸಂಪೂರ್ಣ ಫಿಟ್ ಆಗಿ ಮರಳಿದ್ದಾರೆ. ಪ್ಯಾಟ್ ಕಮಿನ್ಸ್ ಹೊರಗಿದ್ದರಿಂದ ಮೆಲ್ಬರ್ನ್ ಟೆಸ್ಟ್ನಲ್ಲಿ ಸ್ಮಿತ್ ತಂಡದ ನಾಯಕತ್ವ ಕೂಡ ವಹಿಸಲಿದ್ದಾರೆ. ಆದರೆ ಈ ಬಾರಿ ಅವರ ಮನಸ್ಸಿನಲ್ಲಿ 2 ಮಿಷನ್ಗಳು. 1 ಟೀಮ್ಗೆ ಗೆಲುವು, 2 ವಿರಾಟ್ ಕೊಹ್ಲಿಯ ದಾಖಲೆಯನ್ನು ಮೀರಿಸುವುದು. ಇನ್ನು ಕ್ರಿಕೆಟ್ ಅಭಿಮಾನಿಗಳ ನಡುವೆ ಈಗ ಒಂದು ದೊಡ್ಡ ಪ್ರಶ್ನೆ: ಸ್ಮಿತ್ ಕೊಹ್ಲಿಯ ದಾಖಲೆಯನ್ನು ಮೀರ್ತಾರಾ, ಅಥವಾ ಈ ದಾಖಲೆ ಇನ್ನೂ ಕೆಲಕಾಲ ಕೊಹ್ಲಿಯದೇ ಆಗಿ ಉಳಿಯುತ್ತಾ? ಉತ್ತರಕ್ಕಾಗಿ ಕಣ್ಣುಗಳು ಮೆಲ್ಬರ್ನ್ ಮೈದಾನತ್ತ. ಸ್ನೇಹಿತರೆ, ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಮತ್ತು ವಿರಾಟ್ ಹಾಗೂ ಸ್ಮಿತ್ ರಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.